ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಎಲೆಕ್ಟ್ರಿಕಲ್ ಯುಟಿಲಿಟಿ ಇಂಜಿನಿಯರಿಂಗ್ ಸಬ್ಜೆಕ್ಟ್ ಬಗ್ಗೆ ಮಾತಾಡೋಣ. ಈಗ ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕ್ವಶನ್ ಪೇಪರ್ನ ನೋಡಿದ್ದೀವಿ. ಇದರಲ್ಲಿ 5 ಸೆಕ್ಷನ್ ಬರುತ್ತೆ. 5 ಸೆಕ್ಷನಲ್ಲೂ ಕೂಡ 20 ಮಾರ್ಕ್ಸ್ಗೆ ಕ್ವಶನ್ ಕೇಳ್ತಾರೆ. ಅದರಲ್ಲಿ ನಾವು ಫಸ್ಟ್ ವೀಕಲ್ಲಿ ಇಲ್ಲಿ ತನಕ ಕ್ವಶನ್ ಪೇಪರ್ ನೋಡಿದರೆ 3 ಕ್ವಶನ್ ಕೇಳಿದ್ದಾರೆ. ಆ 3 ಕ್ವಶನ್ ಕೂಡ ನಾನು ಒಂದು ಕಡೆ ಹಾಕಿದ್ದೀನಿ. ಹಾಗೆ ವೀಕ್ 2ನಲ್ಲಿ ನೀವು ನೋಡ್ತಾ ಹೋದರೆ ಇಲ್ಲಿ 17 ಕ್ವಶನ್ ಕೇಳಿದ್ದಾರೆ. 17 ಕ್ವಶನ್ ಕೂಡ ಹಾಕಿದ್ದೀನಿ, ಎಲ್ಲ ಒಂದು ಕಡೆ ಹಾಕಿದ್ದೀನಿ. ವೀಕ್ 3ಲೂ ಹಾಗೆ ಎಷ್ಟು ಕ್ವಶನ್ ಕೇಳ್ತಾರೆ, 11 ಕ್ವಶನ್ ಕೇಳಿದ್ದಾರೆ. ಸೊ ಇದೇ ಥರ ಕ್ವಶನ್ನೇ ಬರುತ್ತೆ. ಅಂದರೆ ಸ್ವಲ್ಪ ವ್ಯಾಲ್ಯೂ ಕೂಡ ಚೇಂಜ್ ಆಗುತ್ತೆ. ಆ ಮೆಥಡನ್ನು ನೋಡಿಕೊಂಡ್ರೆ ಎಲ್ಲ ಸೆಕ್ಷನಲ್ಲಿ ಕೂಡ ಮೆಥಡನ್ನು ನೋಡಿಕೊಂಡ್ರೆ ನಾವು ಈಸಿಯಾಗಿ ಪಾಸ್ ಮಾಡ್ಬೋದು. ನಿಮಗೆ ಎಕ್ಸಾಂಪಲ್ ಹೇಳ್ತಾ ಬರಬೇಕು ಅಂದರೆ, ಈಗ ಟ್ರಾನ್ಸ್ಫಾರ್ಮರು ಮತ್ತು DG ಸಿಮಿಲರ್ ಪ್ಯಾಟರ್ನ್ ಇರುತ್ತೆ, ಸಿಮಿಲರ್ ಸ್ಟೆಪ್ಗಳು 5-6 ಸ್ಟೆಪ್ ಬರುತ್ತೆ. ಆ ಸ್ಟೆಪ್ಗಳು ಎಲ್ಲನೂ ಕೂಡ ನೋಡಿಕೊಂಡ್ರೆ ವ್ಯಾಲ್ಯೂ ಏನೇ ಕೊಡಲಿ ನಾವು ಆ ಸ್ಟೆಪ್ಪಿಗೆ ಅಪ್ಲೈ ಮಾಡ್ತಾ ಹೋದರೆ ನಾವು ಈಸಿಯಾಗಿ ಆನ್ಸರ್ ತೊಗೋಬೋದು. ಅದೇ ರೀತಿ ನಿಮಗೆ ವೀಕ್ 3ನಲ್ಲಿ ಬಂದರೆ ನಮಗೆ PV ಸೋಲಾರ್ ಬಗ್ಗೆ ಮತ್ತು UPS ಬಗ್ಗೆ ಕ್ವಶನ್ ಕೇಳ್ತಾರೆ. ಆ ಕ್ವಶನ್ ಕೂಡ ಸಾಲ್ವ್ ಮಾಡಿದ್ದೀನಿ. ಅದನ್ನೆಲ್ಲ ನೋಡ್ತಾ ಹೋದರೆ ನಿಮಗೆ ಜಸ್ಟ್ ವ್ಯಾಲ್ಯೂ ಚೇಂಜ್ ಆದ್ರೆ ಸಾಕು, ಮೆಥಡ್ ಮಾತ್ರ ಸಿಮಿಲರ್ ಇರುತ್ತೆ, ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಹಾಗೆ ವೀಕ್ 4 ಅಂತೂ ತುಂಬ ಈಸಿ ಇದೆ, ಅದು LT ಪ್ಯಾನಲ್. ಸೊ ಎಲ್ಲ ನೀವು ಕ್ವಶನ್ಗಳು ನೋಡಿದರೆ ಒಂದೇ ಮೆಥಡಲ್ಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗ್ಬೋದು. ವ್ಯಾಲ್ಯೂ ಚೇಂಜ್ ಆದ ಪ್ರಾಬ್ಲಮ್ ಫಾರ್ಮುಲಾ ಅದು ಕರೆಕ್ಟಾಗಿ ಅಪ್ಲೈ ಮಾಡ್ತಾ ಹೋದರೆ ನಿಮಗೆ ಗೆಟಿಂಗ್ ಆನ್ಸರ್ ಈಸಿಲಿ, ಸೊ ಈಸಿಯಾಗಿ ಆನ್ಸರ್ ಸಿಗುತ್ತೆ. ಹಾಗೆ ವೀಕ್ 5ಗೆ ಬಂದರೆ ನಿಮಗೆ AMF ಪ್ಯಾನಲ್ ಬರುತ್ತೆ. ಅದು ಸ್ಟ್ಯಾಂಡರ್ಡ್ ಕ್ವಶನ್ ಇರುತ್ತೆ. ಅದರಲ್ಲಿ ನಾವು ಪವರ್ ಸರ್ಕ್ಯೂಟು, ಕಂಟ್ರೋಲ್ ಸರ್ಕ್ಯೂಟು ಮತ್ತು GA ಡಯಾಗ್ರಾಮ್ನ ನೋಡಿಕೊಂಡ್ರೆ ನಾವು ಅಲ್ಲಿ 15 ಮಾರ್ಕ್ಸನ್ನು ಈಸಿಯಾಗಿ ತೊಗೋಬೋದು. ಮತ್ತು ಹಾಗೆ ವೀಕ್ 6 ಮತ್ತು 7 ನೋಡಿದರೆ ಇಲ್ಯುಮಿನೇಷನ್ ಬಗ್ಗೆ ಇರುತ್ತೆ ಅಲ್ಲೂ ಕೂಡ. ಸೊ ಸ್ಟ್ಯಾಂಡರ್ಡ್ ಕ್ವಶನ್ಗಳು ನಿಮಗೆ ಇಷ್ಟು ಕ್ವಶನ್ ಪೇಪರ್ ನೋಡಿದಾಗ ಎಲ್ಲ ರಿಪೀಟೆಡ್ ಕ್ವಶನ್ಗಳೇ ಇದ್ದಾವೆ. ನೀವು ಜಸ್ಟ್ ಕ್ವಶನ್ನ ಮಾತ್ರ ನೋಡ್ಕೊಳ್ಳೋದಲ್ಲ, ಮೆಥಡನ್ನು ನೋಡಿಕೊಂಡ್ರೆ ಈಸಿಯಾಗಿ ಎಲ್ಲ ಕಾರಣ ನೀವು ಸಾಲ್ವ್ ಮಾಡ್ಬೋದು. ವೀಕ್ 8ಅಲ್ಲೂ ಕೂಡ ಹಾಗೆಯೇ ಸಿಂಪಲ್ ಆಗಿದೆ ಕ್ವಶನ್ಗಳು, ಅಲ್ಲೂ ಕೂಡ ನೋಡ್ಬೋದು. ಮತ್ತು ವೀಕ್ 9 ಮತ್ತು 10ರಲ್ಲಿ ನಮಗೆ ಈಸಿಯೆಸ್ಟಾಗಿ ಪಾಸ್ ಆಗ್ಬೋದು. ಲಾಸ್ಟ್ 2 ಸೆಕ್ಷನಲ್ಲಿ ಕ್ವಶನ್ ಪೇಪರ್ ನೋಡಿದರೆ ಜಸ್ಟ್ ನಿಮಗೆ ಅಲ್ಲಿ ಥಿಯರಿ ಕ್ವಶನ್ಗಳೇ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಲ್ಯಾನ್ ಆಗಿರ್ಬೋದು, CCTV ಆಗಿರ್ಬೋದು, ಫೈರ್ ಆಗಿರ್ಬೋದು, ಮತ್ತು STP ಆಗಿರ್ಬೋದು. ಸೊ ಇವೆಲ್ಲ ಸ್ಟ್ಯಾಂಡರ್ಡ್ ಕ್ವಶನ್ಗಳು ಬರ್ತಾ ಇರ್ತವೆ. ಇವನ್ನೆಲ್ಲ ನೀವು ನೋಡ್ತಾ ಹೋದರೆ ಈಸಿಯಾಗಿ ಯಾವ ಕ್ವಶನ್ಗೆ ಎಷ್ಟು ಒತ್ತು ಕೊಡ್ಬೋದು ಅಂತ ನೀವು ನೋಡ್ಬೋದು. ನಿಮಗೆ ನಾನು ಈ ಎಲ್ಲ ವೀಕ್ ಕ್ವಶನ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ PDF-ಅನ್ನು, ಸೊ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇದಕ್ಕೆ ನಾನು ಆನ್ಸರ್ ಕೂಡ ಸಾಲ್ವ್ ಮಾಡಿಟ್ಟಿದ್ದೀವಿ. ನೀವು ಆನ್ಸರ್ ಕೂಡ ನೋಟ್ಸಲ್ಲಿ ನೋಡಿಕೊಂಡ್ರೆ ನಿಮಗೆ ಈಸಿಯಾಗಿ ಸ್ಟೆಪ್ಪಲ್ಲಿ ನೀವು ಆ ಆನ್ಸರ್ನ ಕಲಿಬೋದು. ಎಲ್ಲವೂ ಕೂಡ ಈಸಿಯಾಗಿ ಸಾಲ್ವ್ ಮಾಡಿಟ್ಟಿದ್ದೀವಿ. ಜಸ್ಟ್ ನೀವು ಸ್ಟೆಪ್ಗಳನ್ನ ನೋಡ್ಕೊತಾ ಹೋದರೆ ಸಾಕು. ಆ ಸ್ಟೆಪ್ಪಿಗೆ ನೀವು ಈ ಕ್ವಶನ್ನ ಅಪ್ಲೈ ಮಾಡ್ತಾ ಹೋದರೆ ಸೊ ಈಸಿಯಾಗಿ ನೀವು ಪಾಸ್ ಆಗ್ಬೋದು. ಸೊ ಇಷ್ಟು ಹೇಳ್ತಾ ನಿಮಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ನಾನು ಅದಕ್ಕೆ ನಿಮಗೆ ಆನ್ಸರ್ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು.